ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ನಟ ದರ್ಶನ್ ಪವಿತ್ರ ಗೌಡಗೆ ಇವತ್ತು ಬಿಗ್ ಡೇ. ಸುಪ್ರೀಂ ಕೋರ್ಟ್ನಲ್ಲಿಂದು ಬೇಲ್ ಭವಿಷ್ಯ ನಿರ್ಧಾರ. ಒಂದು ವೇಳೆ ಜಾಮೀನು ರದ್ದಾದ್ರೆ ಮತ್ತೆ ಜೈಲು ಸೇರೋದು ಪಕ್ಕ. ಸತ್ಯವು ಎಲ್ಲಕ್ಕಿಂತ ಹೆಚ್ಚು ಶಕ್ತಿಶಾಲಿ. ನ್ಯಾಯ ಯಾವಾಗಲೂ ಗೆಲ್ಲುತ್ತೆ ಎಂದು ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ ತೀರ್ಪು ನೀಡೋ ನಡುವೆ ಇನ್ಸ್ಟಾದಲ್ಲಿ ಪೋಸ್ಟ್. ಧರ್ಮಸ್ಥಳದ ಪಾಯಿಂಟ್ 13ರ ಬಿಲ ಅಗೆದು ಸುಸ್ತಾದ ಹಿಟಾಚಿಗಳು. 15 ಅಡಿ ಆಳ ಆಗಿದ್ರೂ ಸಿಗದ ಯಾವುದೇ ಅಸ್ಥಿ ಪಂಜರ. ಇಂದಿನಿಂದ ಎಸ್ಐಟಿ ತನಿಖೆ ಹೇಗಿರಲಿದೆ ಅನ್ನೋದೇ ಕುತೂಹಲ. ಧರ್ಮಸ್ಥಳ ಪ್ರಕರಣದಲ್ಲಿ ಇಕ್ಕಟ್ಟಿಗೆ ಸಿಲುಕಿದ ಸರ್ಕಾರ ತನಿಖೆ ಮೇಲೆ ಕಣ್ಣಿಟ್ಟು ಇಂಚಿಂಚು ಮಾಹಿತಿ ಸಂಗ್ರಹ. ಎಸ್ಐಟಿ ಮುಖ್ಯಸ್ಥರಿಂದ ಪರಮೇಶ್ವರ್ಗೆ ಮಧ್ಯಂತರ ವರದಿ ಸಲ್ಲಿಕೆ. ಸದನದಲ್ಲಿ ಯೂರಿಯಾ ಗೊಬ್ಬರದ ಗದ್ದಲ. ಅಶ್ವಥ್ ನಾರಾಯಣ್, ಡಿಕೆ ಶಿವಕುಮಾರ್ ನಡುವೆ ವಾಕ್ ಸಮರ. ಭ್ರಷ್ಟಾಚಾರದ ಪಿತಾಮಹ ಎಂದು ಏರು ಧ್ವನಿಯಲ್ಲಿ ವಾಗ್ದಾಳಿ. ಡಿಕೆ ಶಿವಕುಮಾರ್ ಟಕ್ ಅಂತ ಹೋಗಿ ಪ್ರಧಾನಿಯನ್ನ, ಕೇಂದ್ರ ಗೃಹ ಸಚಿವರನ್ನ ಭೇಟಿ ಮಾಡ್ತಾರೆ. ನಿಮಗ್ಯಾಕೆ ಆಗ್ತಿಲ್ಲ ಅಂತ ಸದನದಲ್ಲಿ ಆರ್ ಅಶೋಕ್ ಬಾಣ. ನಾನು ಓವರ್ಟೇಕ್ ಮಾಡಲ್ಲ ಅಂತ ಚಲುವರಾಯಸ್ವಾಮಿ ತಿರುಗೇಟು. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ವಜಾ ಬೆನ್ನಲ್ಲೇ ಪರಮೇಶ್ವರ್ ಮನೆಯಲ್ಲಿ ಡಿನ್ನರ್ ಮೀಟಿಂಗ್. ದಲಿತ ಸಚಿವರು, ಶಾಸಕರು ಭಾಗಿ. ಒಳ ಮೀಸಲಾತಿ ವರದಿ ಕುರಿತು 2 ಗಂಟೆಗಳ ಕಾಲ ಚರ್ಚೆ ನಡೆಸಿರೋ ಮಾಹಿತಿ. ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯರನ್ನ ಮದುವೆಯಾದ್ರೆ 5 ಲಕ್ಷ ಕೊಡುವೆ ಎಂದಿದ್ದ ಯತ್ನಾಳ್ಗೆ ಸಂಕಷ್ಟ. ಒಂದು ಸಮುದಾಯದ ಜನರ ಭಾವನೆಗೆ ಧಕ್ಕೆ ಎಂದು ದೂರು. ಮುಸ್ಲಿಂ ಮಹಿಳೆಯರಿಂದಲೂ ಕಂಪ್ಲೇಂಟ್. ಕಾರವಾರ ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ಇಡಿ ರೇಡ್. ನಗದು ಮತ್ತು ಬಂಗಾರ ಪತ್ತೆಯಾಗಿರೋ ಮಾಹಿತಿ. 2 ಟ್ರಂಕ್ಗಳಲ್ಲಿ ಕೆಲವು ವಸ್ತುಗಳನ್ನ ವಶಕ್ಕೆ. ಹಾಸನದ ಸಕಲೇಶ್ಪುರಕ್ಕೆ ಪುನೀತ್ ಕೆರೆಹಳ್ಳಿಗೆ ಪ್ರವೇಶ ನಿರ್ಬಂಧ. ಪ್ರಚೋದನಕಾರಿ ಭಾಷಣ ಮಾಡೋ ಸಾಧ್ಯತೆ ಹಿನ್ನೆಲೆ ಕ್ರಮ. ಇಂದಿನಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ನೋ ಎಂಟ್ರಿ. ದೊಡ್ಡಬಳ್ಳಾಪುರದಲ್ಲಿ ಕಾಲೇಜು ಪ್ರಾಧ್ಯಾಪಕನ ಜೊತೆ ವಿದ್ಯಾರ್ಥಿನಿ ಎಸ್ಕೇಪ್. ಮೊದಲ ಪತ್ನಿಗೆ ವಿಚ್ಛೇದನ ನೀಡದೆ ಪ್ರವೀಣ್ ನವರಂಗಿ ಆಟ. ಮೊದಲ ಪತ್ನಿಯ ದೂರಿನ ಅನ್ವಯ ಶಿಕ್ಷಕ ಅರೆಸ್ಟ್. ದಾಖಲೆ ನಿರ್ಮಿಸಿದ ಬೆಂಗಳೂರಿನ ಮೆಟ್ರೋ ಹಳದಿ ಮಾರ್ಗ. ಒಂದೇ ದಿನದಲ್ಲಿ 10.48 ಲಕ್ಷ ಜನ ಪ್ರಯಾಣ. ಮೆಟ್ರೋ ಸಾರಿಗೆಯನ್ನ ಸದ್ಬಳಕೆ ಮಾಡಿಕೊಳ್ಳುವಂತೆ ಸಿಎಂ ಮನವಿ. ರಾಜ್ಯದಲ್ಲಿ ದ್ವಿಭಾಷಾ ಶಿಕ್ಷಣ ನೀತಿ ವಿರೋಧಿಸಿ ಕರವೇ ಕಿಚ್ಚು. ಇಂದಿನಿಂದ ಅಹೋರಾತ್ರಿ ಧರಣಿ. ಶುಕ್ರವಾರ ಸಂಜೆವರೆಗೂ ಇರಲಿದೆ ಹೋರಾಟದ ಕಹಳೆ. ವಿಶೇಷ ಚೇತನ ಪ್ರಮಾಣ ಪತ್ರ ನೀಡಲು ಲಂಚಕ್ಕೆ ಬೇಡಿಕೆ. ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲಾಕ್. ಲೋಕಾಯುಕ್ತ ಬಲೆಗೆ ಬಿದ್ದ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯ ಕ್ಲರ್ಕ್. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ. ವಿದೇಶದಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ಜೀವಚರಗಳು ವಶಕ್ಕೆ. ಬ್ಯಾಂಕ್ನಿಂದ ಬೆಂಗಳೂರಿಗೆ ಬಂದಿದ್ದ ಪ್ರಯಾಣಿಕನ ಲಗೇಜ್ ಪರಿಶೀಲನೆ ವೇಳೆ ಪತ್ತೆ. ಬಿಹಾರದಲ್ಲಿ ಬದುಕಿರೋ 7 ಮಂದಿ ಮತದಾರರನ್ನ ವೋಟರ್ ಲಿಸ್ಟ್ನಿಂದ ಕೈಬಿಟ್ಟು ಮೃತರ ಪಟ್ಟಿಗೆ ಸೇರ್ಪಡೆ. ಈ 7 ಜನರನ್ನ ಭೇಟಿಯಾದ ರಾಹುಲ್ ಗಾಂಧಿ. ಮೃತರ ಜೊತೆ ಚಹಾ ಸೇವಿಸೋ ಅನುಭವಕ್ಕೆ ಕಾರಣವಾದ ಚುನಾವಣಾ ಆಯೋಗಕ್ಕೆ ಧನ್ಯವಾದ. ದಯವಿಟ್ಟು ದೆಹಲಿಯ ಬೀದಿ ನಾಯಿಗಳನ್ನ ಆಶ್ರಯ ತಾಣಗಳಿಗೆ ಕಳುಹಿಸಬೇಡಿ. ಬಹುಭಾಷಾ ನಟಿ ಸದಾ ಕಣ್ಣೀರು. ಈ ತೀರ್ಪು ನನ್ನನ್ನ ಒಳಗೊಳಗೆ ಕೊಲ್ಲುತ್ತಿದೆ. ಇದನ್ನ ಹಿಂತೆಗೆದುಕೊಳ್ಳಿ ಅಂತ ಮನವಿ. ಮಡಿಕೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ. ನಗರದ ಕೋಟೆಗೆ ಕೇಸರಿ, ಬಿಳಿ, ಹಸಿರು ಬಣ್ಣದಲ್ಲಿ ವಿದ್ಯುತ್ ದೀಪಾಲಂಕಾರ.
ಕಣ್ಮನ ಸೆಳೆಯುತ್ತಿರುವ ಸೌಂದರ್ಯ ಕಂಡು ಪ್ರವಾಸಿಗರು ಖುಷ್. ಶೃಂಗಸಭೆ ನಂತರ ರಷ್ಯಾ ಉಕ್ರೇನ್ ಮೇಲಿನ ಯುದ್ಧ ನಿಲ್ಲಿಸಬೇಕು, ಇಲ್ಲದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ. ಮತ್ತೆ ಪುಟಿನ್ಗೆ ಎಚ್ಚರಿಕೆ ಕೊಟ್ಟ ಡೊನಾಲ್ಡ್ ಟ್ರಂಪ್. ವಿಶ್ವದಾದ್ಯಂತ ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾ ಬಿಡುಗಡೆ. ಬಹು ತಾರಾಗಣದ ಚಿತ್ರಕ್ಕೆ ಅಭಿಮಾನಿಗಳಿಂದ ಬಹುಪರಾಕ್. ತಲೈವ ಮಾಸ್ ಅವತಾರಕ್ಕೆ ಫ್ಯಾನ್ಸ್ ಫಿದಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.